ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಹನುಮ ಜಯಂತಿ ಅಂಗವಾಗಿ ನಡೆದ ದಶಮಂಟಪಗಳ ಉತ್ಸವ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆಯಿತು. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಶ್ರೀರಾಮಾಂಜನೇಯ ಸ್ವಾಮಿಯ ಹನುಮ ಜಯಂತಿ ನಡೆಯಿತು. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಆಂಜನೇಯ ದೇವಾಲಯದಲ್ಲಿ ಹನುಮ ಜಯಂತಿಯ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ಪಟ್ಟಣದಲ್ಲಿ ಅದ್ದೂರಿ ಹನುಮ ಜಯಂತಿಯನ್ನು ಆಚರಿಸಿದರು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ ದೇವಸ್ಥಾನ ಸೇವಾ ಟ್ರಸ್ಟ್ ಶ್ರೀ ಆಂಜನೇಯ ಸೇವಾ ಸಮಿತಿ ವತಿಯಿಂದ 40ನೇ ವರ್ಷದ ಅದ್ದೂರಿ ಹನುಮ ಜಯಂತಿ ಅಂಗವಾಗಿ ಬೆಳಗಿನಿಂದ ಹನುಮನಿಗೆ ಹಾಲು, ಮೊಸರು, ಜೇನುತುಪ್ಪ, ಎಳನೀರು, ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಹನುಮನಿಗೆ ಅಲಂಕಾರವನ್ನು ಮಾಡಲಾಯಿತು. ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಆಂಜನೇಯ ದರ್ಶನವನ್ನು ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ದೇವಾಲಯದ ಪ್ರಧಾನ ಅರ್ಚಕರಾದ ಡಾಕ್ಟರ್ ರಾಧಾಕೃಷ್ಣ ಹಾಗೂ ಸಹ ಅರ್ಚಕರಾದ ಮಯೂರರವರ ಸಮ್ಮುಖದಲ್ಲಿ ದೇವರಿಗೆ ವೇದ ಮಂತ್ರಗಳನ್ನು ಜಪಿಸಿ ವಿವಿಧ ಬಗೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿದರು. ನಂತರ ನೆರವೇರಿದ ಭಕ್ತಾದಿಗಳಿಗೆ ಮಂಗಳಾರತಿ ತೀರ್ಥ ಪ್ರಸಾದವನ್ನು ವಿತರಿಸಿದರು. ಹನುಮ ಜಯಂತಿಯ ಪ್ರಯುಕ್ತ ದೇವಾಲಯವನ್ನು ಹಸಿರು ತೋರಣಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನು ಮಾಡಲಾಗಿತ್ತು. ಅಲ್ಲದೆ ನೆರವೇರಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ನಡೆಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ 40ನೇ ಹನುಮ ಜಯಂತಿ ಅಂಗವಾಗಿ ನಡೆದ ದಶಮಂಟಪಗಳ ಉತ್ಸವ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆಯಿತು. ಕುಶಾಲನಗರ ಪಟ್ಟಣದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಡೆದ ಹನುಮ ಜಯಂತಿ ಅಂಗವಾಗಿ ದಶಮಂಟಪಗಳ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ವಿವಿಧ ಉತ್ಸವಗಳ ಮಂಟಪಗಳ ಶೋಭಾಯಾತ್ರೆ ಜನಮನ ರಂಜಿಸಿತ್ತು. ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ, ದೇವಸ್ಥಾನ ಸೇವಾ ಟ್ರಸ್ಟ್, ಶ್ರೀ ಆಂಜನೇಯ ಸೇವಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಆಂಜನೇಯ ವಿಗ್ರಹವನ್ನ ವಿದ್ಯುತ್ ಅಲಂಕೃತ ಮಂಟಪದಲ್ಲಿ ಪ್ರತಿಷ್ಠಾಪಿಸಿ ಪಟ್ಟಣದಲ್ಲಿ ವಾದ್ಯಗೋಷ್ಠಿ, ಸಿಡಿಮದ್ದು, ಬಾಣ ಬಿರುಸುಗಳೊಂದಿಗೆ ದೇವಸ್ಥಾನದಿಂದ ಆಂಜನೇಯ ಉತ್ಸವ ಮಂಟಪದ ಮೆರವಣಿಗೆ ರಥಬೀದಿಯಲ್ಲಿ ಸಾಗಿ ಗಣಪತಿ ದೇವಸ್ಥಾನದ ಮುಂಭಾಗ ಬಂದು ನಂತರ ಬೈಚನಹಳ್ಳಿ ಮಾರಿಯಮ್ಮ ದೇವಸ್ಥಾನದ ಮೂಲಕ ಮೂಲ ಸ್ಥಾನಕ್ಕೆ ತೆರಳಿತು. ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ವಿವಿಧ ಗ್ರಾಮಗಳ ಉತ್ಸವ ಮಂಟಪಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಶ್ರೀರಾಮಾಂಜನೇಯ ಉತ್ಸವದೊಂದಿಗೆ ಪಟ್ಟಣದ ಎಚ್ಆರ್ಪಿ ಕಾಲೋನಿಯ ಅಂಜನಿ ಪುತ್ರ ಜಯಂತ್ಯೋತ್ಸವ ಆಚರಣಾ ಸಮಿತಿ, ಹಾರಂಗಿ ಗ್ರಾಮದ ವೀರ ಹನುಮ ಸೇವಾ ಸಮಿತಿ, ಗುಮ್ಮನಕೊಲ್ಲಿ ಗೋಪಾಲ್ ಸರ್ಕಲ್ ಕೇಸರಿ ಬಳಗ, ಮಾದಪಟ್ಟಣ ಶ್ರೀರಾಮದೂತ ಜಯಂತಿ ಆಚರಣಾ ಸಮಿತಿ, ಇಂದಿರಾ ಬಡಾವಣೆಯ ಟೀಮ್ ಮಹಾವೀರ ಹನುಮನ ಸೇವಾ ಸಮಿತಿ, ಕೂಡ್ಬಂಗ್ಳೂರು ಕೂಡಿಗೆ ಹನುಮ ಸೇವಾ ಸಮಿತಿ, ಗುಡ್ಡೆಹೊಸೂರು ವೀರಾಂಜನೇಯ ಸೇವಾ ಸಮಿತಿಗಳ ವತಿಯಿಂದ ಹೊರಟ ಉತ್ಸವ ಮಂಟಪಗಳು ಗಣಪತಿ ದೇವಸ್ಥಾನದ ಬಳಿಗೆ ಆಗಮಿಸಿ ತಮ್ಮ ಅದ್ಭುತ ಮಂಟಪದ ಪ್ರದರ್ಶನ ನೀಡಿ ಅಲ್ಲಿಂದ ಗುಂಡೂರಾವ್ ಬಡಾವಣೆ ತಲುಪಿತು. ಮೆರವಣಿಗೆಯಲ್ಲಿ ಭಕ್ತರು ಜೈ ಜೈ ಹನುಮ, ಜೈ ಜೈ ರಾಮ, ಜೈ ಜೈ ಸೀತೆ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ಉತ್ಸವಗಳೊಂದಿಗೆ ಡಿಜೆ ಸೌಂಡ್ಗೆ ಕುಣಿದು ಕುಪ್ಪಳಿಸಿದರು. ಮೆರವಣಿಗೆ ಸಂದರ್ಭ ಬಾಣ ಬಿರುಸುಗಳ ಪ್ರದರ್ಶನ ಕಣ್ಮನ ಸೆಳೆಯಿತು. ಶೋಭಾಯಾತ್ರೆಯ ವೀಕ್ಷಣೆಗೆ ಪಟ್ಟಣ ಸೇರಿದಂತೆ ಇತರೆಡೆಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ವಿಶೇಷವಾಗಿ ಮುಸಲ್ಮಾನ ಬಾಂಧವರು ಮೆರವಣಿಗೆಯಲ್ಲಿ ಸಾಗಿ ಬಂದ ಹಿಂದೂ ಬಾಂಧವರಿಗೆ ಪಟ್ಟಣದ ಜಾಮಿಯಾ ಮಸೀದಿ ಮುಂಭಾಗ ತಂಪು ಪಾನೀಯ ವಿತರಣೆ ಮಾಡಿದರು.
ಹನುಮ ಜಯಂತಿ ಅಂಗವಾಗಿ ಒಟ್ಟು 7 ಸ್ತಬ್ಧ ಚಿತ್ರಗಳ ಪ್ರದರ್ಶನ ನೀಡಿದ್ದು, ಅದರಲ್ಲಿ ಪ್ರಥಮ ಬಹುಮಾನ 10,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನ ವೀರಾಂಜನೇಯ ಸೇವಾ ಸಮಿತಿ ಗುಡ್ಡೆಹೊಸರು ತಂಡ ಪಡೆಯಿತು. ದ್ವಿತೀಯ ಬಹುಮಾನ 40,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನ ವೀರ ಹನುಮ ಸೇವಾ ಸಮಿತಿ ಹಾರಂಗಿ ತಂಡ ಪಡೆಯಿತು. ತೃತೀಯ ಬಹುಮಾನ 30,000 ನಗದು ಹಾಗೂ ಆಕರ್ಷಕ ಟ್ರೋಫಿಯನ್ನ ಅಂಜನಿ ಪುತ್ರ ಜಯಂತ್ಯೋತ್ಸವ ಆಚರಣಾ ಟ್ರಸ್ಟ್ HRP ಕಾಲೋನಿ ತಂಡ ಪಡೆಯಿತು. ಪಾಲ್ಗೊಂಡು ಎಲ್ಲ ಸ್ತಬ್ಧ ಚಿತ್ರ ಸಮಿತಿಯವರಿಗೆ ಹನುಮ ಜಯಂತಿ ದಶಮಂಟಪಗಳ ಸಮಿತಿ ವತಿಯಿಂದ 10,000 ನಗದು ಮತ್ತು ಟ್ರೋಫಿಯನ್ನು ನೀಡಲಾಯಿತು. ಇದೇ ಸಂದರ್ಭ ಹನುಮ ಜಯಂತಿ ದಶಮಂಟಪಗಳ ಆಚರಣಾ ಸಮಿತಿ ಅಧ್ಯಕ್ಷ MT ಕೃಷ್ಣಪ್ಪ, ಉಪಾಧ್ಯಕ್ಷರಾದ HT ವಸಂತ, TB ಕಿಶೋರ್, ಬಾಲಕೃಷ್ಣ, ಪ್ರಧಾನ ಕಾರ್ಯದರ್ಶಿ PR ರಾಮನಾಥನ್, ಖಜಾಂಚಿ DV ಗಿರೀಶ್, ಸಹ ಕಾರ್ಯದರ್ಶಿ CN ಸುನಿಲ್, ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ ಅಧ್ಯಕ್ಷ ರಾಜೀವ್, KN ದೇವರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ K ರಾಮರಾಜನ್ ನೇತೃತ್ವದಲ್ಲಿ DYSP ಚಂದ್ರಶೇಖರ್, ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಿಗಿ ಭದ್ರತೆ ಕಲ್ಪಿಸಿದ್ದರು. ಒಂಬತ್ತು ಮಂಟಪದವರು ವಿಶೇಷವಾಗಿ ವಿಜೃಂಭದಲ್ಲಿ ಕೆಲವು ಅದ್ಭುತವಾಗಿ ಓವರ್ ದ ಟಾಪ್ ಆಗಿ ಮಾಡೋರೆ, ಕೆಲವು ಪಾಪ ನೀವು ಹೇಳ್ದಂಗೆ ಭಕ್ತಾದಿಯಾಗಿ ಸಿಂಪಲ್ ಆಗಿ ಮಾಡೋರೆ. ಮತ್ತು ನೀವು ಹೇಳ್ದಂಗೆ ಹನುಮ ಜಯಂತಿ ಆಂಜನೇಯಗೆ ಇಷ್ಟೊಂದು ಜನ ಭಕ್ತಾದಿಗಳು ಆ ಭಕ್ತಾದಿ ಲೆಕ್ಕಕ್ಕೆ ಇಷ್ಟು ಜನ ಬಂದು ಸೇರೋರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಏನು ದಶಮಂಟಪದ ಅಧ್ಯಕ್ಷರು ಕಿಟ್ಟಣ ನೇತೃತ್ವದಲ್ಲಿ ಎಲ್ಲ ಮಂಟಪದವರ ವಿಶೇಷವಾಗಿ ಕಾಳಜಿ ವಹಿಸಿ, ಅದೇ ರೀತಿಯಲ್ಲಿ ಅಧಿಕಾರಿ ವರ್ಗದವರು ಪೊಲೀಸ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಎಲ್ಲರೂ ಅಧಿಕಾರಿಗಳು ಸೇರಿಕೊಂಡು ನಮ್ಮ ಅನುಷ್ಠಾನ ಸಮಿತಿ ನಾವು ಎಲ್ಲರೂ ಸೇರಿಸ್ಕೊಂಡಿದ್ವಿ. ಅದ್ಭುತವಾಗಿ ಹನುಮ ಜಯಂತಿ ಆಚರಿಸ್ತಾ ಇದ್ದೀವಿ. ನಾನು ನಿಮ್ಮ ಮುಖಾಂತರ ಇನ್ನೂ ನಮ್ಮ ಸಾರ್ವಜನಿಕ ಏನು ಹೇಳೋಕ್ಕೆ ಇಷ್ಟಪಡ್ತೇವೆ ಅಂದರೆ, ಸಣ್ಣ ಮಕ್ಕಳೆಲ್ಲ ಬಂದವರೆ ಸೂಕ್ಷ್ಮವಾಗಿ ಕಾಲು ಕೈ ಎಲ್ಲಿ ನಡೀತೀವಿ, ಯಾವ ರೀತಿಯಲ್ಲಿ ಹೋಗ್ತೀವಿ ಅಂತ ಒಂದು ಸ್ವಲ್ಪ ನಮ್ಮ ಎಚ್ಚರಿಕೆ ಇರಲಿ. ಯಾಕಂದರೆ ದೊಡ್ಡ ದೊಡ್ಡ ಮಿಷಿನ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಬೇಕಾದ್ರೆ ಬೇರೆ ರೀತಿಯಲ್ಲಿ ಅಪಘಾತಗಳು ಆಗಬಾರ್ದು ಅಂತ ನನ್ನ ಮನವಿ. ಸೇರಿದಂಥ ಎಲ್ಲ ಭಕ್ತಾದಿಗಳಿಗೆ ಹನುಮಾನ್ ಜಯಂತಿಯ ಶುಭಾಶಯಗಳು. ಜಯ ಹನುಮಾನ್, ಜಯ ಬಜರಂಗಬಲಿ. सिन्दूरवर्णाभं लोहितम्बरभूषितं रक्ताङ्गरागशोभद्यं श्रीनाथं कपीश्वरं भजे समीरनन्दनं सुभक्तचित्तरञ्जनं विदेशरूपभक्षकं समस्तभक्तरक्षकं सुगन्धकार्यसाधकं विपक्षपक्षभा
निर्विघ्नं कुरु मे देव सर्वकार्येषु सर्वदा. ಕೊಡಗಿನ ಹೆಬ್ಬಾಗಿಲು ಕುಶಾಲನಗರದಲ್ಲಿ ಇಂದು ಆಚರಿಸುತ್ತಿರುವ ಅದ್ದೂರಿಯ ಹನುಮ ಜಯಂತ್ಯೋತ್ಸವಕ್ಕೆ ಶಿವ ಪಾರ್ವತಿಯಿಂದ ಸೃಷ್ಟಿಯಾದ ನನಗೆ ಯಾರೂ ಸರಿಸಾಟಿ ಇಲ್ಲ. ಅಮಾವಾಸ್ಯೆಯ ಕತ್ತಲೆಯು ನನ್ನ ಶಕ್ತಿಯನ್ನ ಎದುರಿಸಲಾರದು. ಬೆಳಕು ನನ್ನ ನೆರಳಲ್ಲಿ ಪಂಚಾಸ್ತ್ರಗಳು ದೇವತೆಗಳನ್ನು ನಡುಗಿಸಬಹುದು, ಆದರೆ ನನ್ನ ಅಗ್ನಿ ನಿನ್ನ ಅಂಧಕಾರವನ್ನು ಬೆಳಗುತ್ತೆ. ನೀನು ನನ್ನನ್ನು ಹಿಡಿದಿರುವೆ ಎಂದುಕೊಂಡಿರುವೆಯಾ? ಆದರೆ ನಿನ್ನ ಕತ್ತಲೆಯೊಳಗೆ ನಾನೇ ಒಲಿಯುತ್ತೇನೆ. ನಿನ್ನ ಶಕ್ತಿ ರಾವಣನ ಪುತ್ರನಾದ ಮೇಘನಾದನ ಮಹಾಮಂತ್ರಾಸ್ತ್ರದಿಂದ ಲಕ್ಷ್ಮಣನು ಮೂರ್ಛೆ ಹೋಗುತ್ತಾನೆ. ಶ್ರೀರಾಮನು ಆತಂಕಕ್ಕೆ ಒಳಗಾಗುತ್ತಾನೆ. ಮುಂದೆ ಏನಾಗುತ್ತದೆಯೋ ಅದನ್ನು
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಶ್ರೀ ರಾಮಾಂಜನೇಯ ಸ್ವಾಮಿಯ ಹನುಮ ಜಯಂತಿ ನಡೆಯಿತು. ಬೇಲೂರಿನ ಲಕ್ಷ್ಮೀಪುರ ಬಡಾವಣೆಯಲ್ಲಿರುವ ಶ್ರೀ ರಾಮಾಂಜನೇಯ ಸ್ವಾಮಿಯವರಿಗೆ ಹನುಮ ಜಯಂತಿ ಅಂಗವಾಗಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಅಭಿಷೇಕ, ಅಲಂಕಾರ, ಪೂಜಾ ಹಾಗೂ ಮಹಾಮಂಗಳಾರತಿ ನಂತರ ಆಗಮಿಸಿದ ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜೆ ಅರಸ್, ಬೇಲೂರು. ಕುಶಾಲನಗರ ಪಟ್ಟಣದ ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಮಕ್ಕಳ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು. ವಾಸವಿ ಬಾಲಕಿಯರ ಸಂಘದ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಟ್ಯಾಲೆಂಟ್ ಶೋ ಮತ್ತು ಆಟೋಟ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಾಲಕಿಯರ ಸಂಘದ ಅಧ್ಯಕ್ಷರಾದ ಕುಮಾರಿ ಸಾನ್ವಿ ಕೆಪಿ ಅವರು ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಆರ್ಯವೈಶ್ಯ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀಯುತ ಬಿಎಲ್ ಅಶೋಕ್ ಕುಮಾರ್ ಅವರು ನೆರವೇರಿಸಿದರು. ವೇದಿಕೆಯಲ್ಲಿ ಕನ್ನಿಕಾ ವಿಯುದ್ಧದೇಶ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಅಮೃತರಾಜ್, ಕರ್ನಾಟಕ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಬಿಎಲ್ ಸತ್ಯನಾರಾಯಣ, ಆರ್ಯವೈಶ್ಯ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ವಾಣಿ ಮಹೇಶ್, ವಾಸವಿ ಯುವಜನ ಸಂಘದ ಅಧ್ಯಕ್ಷರಾದ ಕೆ ಪ್ರವೀಣ್, ವಾಸವಿ ಯುವತಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಅನುಷಾ ಅರ್ಜುನ್, ವಾಸವಿ ಬಾಲಕರ ಸಂಘದ ಕಾರ್ಯದರ್ಶಿಯಾದ ಭವಿಷ್, ಬಾಲಕಿಯರ ಸಂಘದ ಕಾರ್ಯದರ್ಶಿಯಾದ ಶ್ರೇಯ, ಉಪಾಧ್ಯಕ್ಷರಾದ ಸಾನಿಕಾ, ನಿರ್ದೇಶಕರಾದ ನಿಶ್ರುತ, ಭೂಮಿ, ಸಾಗರಿಕಾ ಹಾಗೂ ಕುಲಬಾಂಧವರು ಭಾಗವಹಿಸಿದ್ದರು. ಜೈ ಶ್ರೀ ಕೃಷ್ಣ. ನನ್ನ ಹೆಸರು ಅನೀಶ್. ನಾನು ಭಗವದ್ಗೀತೆಯ 12ನೇ ಅಧ್ಯಾಯವನ್ನು ಹೇಳುತ್ತೇನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಶ್ರೀಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ते प्राप्नुवन्ति मामेव सर्वभूतहिते रताः. क्लेशोऽधिकतरस्तेषाम् अव्यक्तासक्तचेतसाम् अव्यक्ताधिगतिर्दुःखं देहवद्भिरवाप्यते. ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिरात् पार्थात् मय्यावेशितचेतसाम् मय्येव मन आदर्स्व मयि बुद्धिं निवेशय.
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಮಂಡ್ಯದಲ್ಲಿ ರಾಷ್ಟ್ರೀಯ ಬಸವದಳದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ಮಂಡ್ಯ ನಗರದ ಕಾರಸವಾಡಿ ರಸ್ತೆ ಜಗಜ್ಯೋತಿ ವಿಶ್ವಗುರು ಬಸವೇಶ್ವರರ ವೃತ್ತದಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಆಟೋ ನಿಲ್ದಾಣ, ಮಂಡ್ಯ ಜಿಲ್ಲೆ, ರಾಷ್ಟ್ರೀಯ ಬಸವದಳ, ಕಾವೇರಿ ನಗರ ಹೌಸಿಂಗ್ ಬೋರ್ಡ್ ರವರ ಸಂಯುಕ್ತ ಆಶ್ರಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಮಾಜಿ ನಗರಸಭಾ ಸದಸ್ಯ, ಕಾಂಗ್ರೆಸ್ ಮುಖಂಡ ಬಿಪಿ ಪ್ರಕಾಶ್ ಮತ್ತು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೊಸಳ್ಳಿ ಶಿವಲಿಂಗೇಗೌಡ ಉದ್ಘಾಟಿಸಿದರು. ಸ್ಥಳೀಯ ಮುಖಂಡರಾದ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೇಮಚಂದ್ರ ಮಾತನಾಡಿ, ಬಸವಣ್ಣನವರು ದಾಸೋಹಕ್ಕೆ ಹೆಚ್ಚು ಪ್ರಶಸ್ತಿ ನೀಡಿದರು. ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣದಲ್ಲಿ ಇಂದು ಕಾರ್ಯಕ್ರಮದ ಜೊತೆಗೆ ದಾಸೋಹ ಕಾರ್ಯಕ್ರಮ ಜರುಗುತ್ತಿರುವುದು ಸಂತೋಷ ಎಂದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ, ಡಾಕ್ಟರ್ ಗಿರಿಗೌಡ, ಕಿಲಾರ ಆನಂದ್, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ತಿಮ್ಮೇಗೌಡ, ಪಿಎಲ್ಡಿ ಬ್ಯಾಂಕ್ ಬೋರೇಗೌಡ, ಬಾಣಸವಾಡಿ ಸ್ವಾಮಿ, ಇಂಜಿನಿಯರ್ ಚಿಕ್ಕಣ್ಣ, ಮಂಜುನಾಥ್ ಸ್ವಾಮಿಗೌಡ, ಜೆಡಿಎಸ್ ಮುಖಂಡ 16ನೇ ವಾರ್ಡ್ ಪುಟ್ಟಸ್ವಾಮಿ, ಡಾಕ್ಟರ್ ಸತೀಶ್ ಬಾಬು ಸೇರಿದಂತೆ ಹಲವು ಗಣ್ಯರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಗಜ್ಯೋತಿ ಬಸವೇಶ್ವರ ಆಟೋ ನಿಲ್ದಾಣದ ಎಲ್ಲಾ ಪದಾಧಿಕಾರಿಗಳು, ಕಾವೇರಿ ನಗರ, ಹೌಸಿಂಗ್ ಬೋರ್ಡ್, ಹೊಸಹಳ್ಳಿ, ವಿನಾಯಕ ಬಡಾವಣೆ, ಅನ್ನಪೂರ್ಣೇಶ್ವರಿ ನಗರ ಸೇರಿದಂತೆ ಅನೇಕ ವಿವಿಧ ಪದಾಧಿಕಾರಿಗಳು, ನಿವಾಸಿಗಳು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಂತರ ದಾಸೋಹ ವ್ಯವಸ್ಥೆ ಮಾಡಿದ್ದು ಸಾವಿರಾರು ಭಕ್ತರು ದಾಸೋಹ ಸ್ವೀಕರಿಸಿ ಕಾರ್ಯಕ್ರಮವನ್ನು ಪ್ರಶಂಸಿಸಿದರು. ಮಂಡ್ಯದಲ್ಲಿ ಬಹಳ ಚೆನ್ನಾಗಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾಡು ನುಡಿ ಬಗ್ಗೆ ನಾವೆಲ್ಲ ಒಗ್ಗಟ್ಟಾಗಿ ಈ ಸಮಾಜವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ನಮ್ಮ ಕರ್ನಾಟಕವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಬಸವದಳದ ನಾಯಕರುಗಳು ಮತ್ತು ಅವರ ತಂದೆ ಎಲ್ಲರೂ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ನಮ್ಮ ಈ ವಾರ್ಡಿನ ಆಯೋಜಕರಾದ ನಗರಸಭೆ ಸದಸ್ಯರಂತ ನಮ್ಮ ಪ್ರಕಾಶ್ ಅವರು ಬಹಳ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಮುಂದಿನ ನಾಳೆ ಅನುಪಮ ಡಾಕ್ಟರ್ ಹೇಳಿದೆ, ನಾನು ಈ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ 1:05 ಗಂಟೆಗೆ ಕಾರ್ಯಕ್ರಮ ಮಾಡಿ ಸಂಜೆ ಕಾರ್ಯಕ್ರಮವನ್ನು ರಸಮಂಜರಿ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ತೀರ್ಮಾನ ಇಟ್ಕೊಳ್ಳಿ. ಅದಕ್ಕೆಲ್ಲ ನಾವು ಸಹಕಾರ ಕೊಟ್ಟು ಮಾತನ್ನ ಈ ಸಂಬಂಧ ಹೇಳಿ ಮತ್ತೊಮ್ಮೆ ನಮ್ಮ ಬಸವದಳದ ಅಧ್ಯಕ್ಷರಂತ ಗುರುಪ್ರಸಾದ್ ಅವರಿಗೆ ಈ ಒಂದು ಹುಡುಗರ ಪರವಾಗಿ ಒಳ್ಳೆ ಅರೇಂಜ್ಮೆಂಟ್ ಮಾಡಿ ಚೆನ್ನಾಗಿ ಸಕ್ಸಸ್ ಮಾಡಿದರೆ ಅವ್ರಿಗೂ ಸಹ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಸನ್ಮಾನ್ಯ ಅಪ್ಪಾಜಪ್ಪ ಅವರ ಧನ್ಯವಾದಗಳು. ಈಗ ನಮ್ಮ ಮಾಜಿ ನಗರಸಭಾ ಸದಸ್ಯರು, ಸಮಾಜದ ಚಿಂತಕರಾದಂಥ ಬಿಪಿ ಪ್ರಕಾಶ್ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳಿ. ಜಗಜ್ಯೋತಿ ಬಸವೇಶ್ವರ ವೃತ್ತದಲ್ಲಿ ನಮ್ಮ ನಾಡಿನ ಹಿರಿಯ ವಕೀಲರು ಹಾಗೂ ಗೆಳೆಯರಾದಂತಹ ಗುರುಪ್ರಸಾದ್ ಅವರು ಸೇರಿದಂತೆ ನಮ್ಮೆಲ್ಲ ಆಟೋ ಚಾಲಕರುಗಳು ಕೂಡ ಪ್ರತಿ ವರ್ಷನೂ ತುಂಬಾ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷ ಪ್ರತಿದಿನವೂ ಕೂಡ ಕನ್ನಡ ಹೀಗೆ ಆಚರಣೆ ಆಗಲಿ, ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳು ಹೆಚ್ಚಾಗಿ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ಆಶಿಸುತ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಶುಭವನ್ನು ಕೋರುತ್ತಾರೆ. ಈ ಸುಂದರ ಸಂಜೆಯ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಹಾಗೆ ಪ್ರತಿ ವರ್ಷವೂ ಈಗಾಗಲೇ ನಮ್ಮ ಗುರು ಪ್ರಸಾದರೊಳಗೆ 90ನೇ ಇಸ್ವಿಯಿಂದ 1990 ಇಸ್ವಿಯಿಂದ ಪ್ರತಿ ವರ್ಷವೂ ನಮ್ಮ ಜಗಜ್ಯೋತಿ ಬಸವೇಶ್ವರ ಆಟೋ ವೃತ್ತದಲ್ಲಿ ಆಟೋ ಚಾಲಕರು ಹಾಗೂ ನಮ್ಮ ಸ್ನೇಹಿತರು ಎಲ್ಲ ಒಗ್ಗೂಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ವಿಜೃಂಭಣೆಯಿಂದ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ನಮಗೆಲ್ಲ ಸಂತೋಷದ ವಿಷಯ. ಹಾಗೆ ಈ ಅಕ್ಕಪಕ್ಕದ ಹೌಸಿಂಗ್ ಬೋರ್ಡ್ ಹಾಗೂ ಕಾವೇರಿ ನಗರ, ವಾತಾನಗರ ಇಲ್ಲೆಲ್ಲ ಸ್ಥಳೀಯ ನಮ್ಮ ಹಿರಿಯರು ಹಾಗೂ ನಮ್ಮ ಪ್ರಕಾಶ್ ಅವರು, ಅಪ್ಪಾಜಪ್ಪನವರು, ನಮ್ಮ ಅನುಪಮ ಡಾಕ್ಟರ್ ಅವರು, ನಮ್ಮ ಪುಟ್ಟಸ್ವಾಮಿಯವರು, ಚೆನ್ನಪ್ಪರು ಎಲ್ಲ ಸ್ನೇಹಿತರುಗಳು. ನನಗೆ ಏನಂದ್ರೆ ಇಲ್ಲಿ ಹೋಗಿ ಬರುವಾಗ ದಿನ ನೋಡ್ತಾ ಇದ್ದೆ, ನಮ್ಮ ಆಟೋ ಚಾಲಕರು ಭಾರಿ ಚಿಂತನೆ, ಇದು ಸರ್ಕಲ್ ಮಾಡಿ ಒಂದು ಇದು ಮಾಡಬೇಕು ಅಂತ ಅವ್ರು ಆಗಿದ್ದು ನಮ್ಮ ಆಟೋ ಚಾಲಕರು, ನಮ್ಮ ಸ್ನೇಹಿತರುಗಳು ಸುಮಾರು ಜನ ಎಲ್ಲ ನಮ್ಗೆ ಗೊತ್ತಿರೋರೆ. ಪಾಪ ನನಗೂ ಬಂದು ವಿಶ್ ಮಾಡ್ತಾ ಇರ್ತಾರೆ, ನಮಗೆ ಟೈಮ್ ಇಲ್ಲ ಮಾತಾಡೋಕೆ. ಆದ್ರೂ ನನಗೆ 4-5 ಜನ ಫೋನ್ ಮಾಡಿ ನಿನ್ನೆಯಿಂದ ಹೇಳ್ತಾ ಇದ್ರು. ಹಾಗೂ ಆ ದೇವರು ಎಲ್ಲ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಇದೇ ತರ ನಡೆಸ್ತೀವಿ, ಎಲ್ಲರೂ ನಾವೆಲ್ಲ ಒಗ್ಗೂಡಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನನ್ನನ್ನು ಕರೆಸಿ 2 ಮಾತುಗಳ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ತೆ ಎಲ್ರಿಗೂ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಆಟೋ ಚಾಲಕರೇ ಕನ್ನಡನ ಎತ್ತಿ ಹಿಡಿಯೋದು ಅಂತ ಅನಿಸುತ್ತೆ. ಯಾಕೆಂದರೆ ನವೆಂಬರ್ ಬರ್ತಿದ್ದಂಗೆ ಎಲ್ಲರೂ ಯಾವುದು ಆಟೋ ಸ್ಟ್ಯಾಂಡ್ಸ್ ಇದೆ ಅದೆಲ್ಲ ಕಡೆನೂ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ. ನನ್ನ ಈ ಸಂದರ್ಭದಲ್ಲಿ ನನ್ನ ಕೋರಿಕೆ ಇಲ್ಲಿರೋ ಹಿರಿಯರಿಗೆಲ್ಲ ಏನಂದರೆ, ಇಲ್ಲಿ ಆಟೋ ಚಾಲಕರೆಲ್ಲ ಒದ್ದಾಡ್ತಿರ್ತಾರೆ ಅಂದರೆ ದೇಣಿಗೆ. ಸೊ ನಾನು ಹೇಳೋದು, ಅವ್ರು ಕೇಳೋಕ್ಕಿಂತ ಮುಂಚೆ ನಾವುಗಳೇ ಎಲ್ಲ ಸೇರಿ
ಒಂದು ಇದನ್ನ ವಹಿಸ್ಕೊಂಡು ಇನ್ನೂ ಅದ್ಧೂರಿಯಾಗಿ ಮಾಡ್ಬೋದು. ಇನ್ನೂ ಚೆನ್ನಾಗಿ ಅಪ್ಪಜಪ್ಪನವ್ರು ಹೇಳ್ದಂಗೆ ಕನ್ನಡ ಗೀತೆಗಳನ್ನ ಹಾಡೋದ್ರಿಂದ ಮತ್ತೆ ಬೇರೆ ಹಿರಿಯರನ್ನು ಕರೆದು ಸನ್ಮಾನ ಮಾಡೋದ್ರಿಂದ ಎಲ್ಲಾನು ಕಾರ್ಯಕ್ರಮನ ಇನ್ನೂ ಉನ್ನತ ಮಟ್ಟದಲ್ಲಿ ನೆರವೇರಿಸಬಹುದು ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ಎಲ್ಲರೂ ಸಹಕರಿಸಿ, ನೆನ್ಪಿಟ್ಕೊಂಡಿರಿ, ಮುಂದಿನ ನವೆಂಬರ್ನಲ್ಲಿ ಎಲ್ಲರೂ ನಾವೇ ಮುಂದೆ ಬಂದು ಇದನ್ನ ನಡೆಸ್ಕೊಡೋಣ, ಅವರಿಗೆ ಸಹಾಯ ಆಗೋಣ. ಅವರು ಎಲ್ಲ ಕೆಲಸ ಮಾಡ್ತಾರೆ, ಅವ್ರಿಗೆ ಬೇಕಾಗಿರೋದು ನಮ್ಮಿಂದ ಧನ ಸಹಾಯ. ಸೊ ಅದನ್ನ ಯಾರು ತಪ್ಪದೆ ಎಲ್ಲರೂ. ಮತ್ತೆ ನನಗೆ ಇನ್ನೊಂದು ಏನನ್ಸಿದ್ದು ಅಂದ್ರೆ, ಎಲ್ಲರೂ ಉದಾರಿಗಳೇ, ಆದ್ರೆ ಹೋಗಿ ಕೇಳಬೇಕು. ನಾವೇ ವಾಲಂಟಿಯರ್ ಕೊಟ್ಬಿಟ್ರೆ, ಅಂದ್ರೆ ನಾವೇ ಸ್ವಇಚ್ಛೆಯಿಂದ ಕೊಟ್ಬಿಟ್ರೆ ಇನ್ನೂ ಖುಷಿ ಅವರಿಗೆ. ದಯವಿಟ್ಟು ಇದೊಂದು ನೆನಪಲ್ಲಿಟ್ಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ವಂದನೆಗಳು. ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಈ ಭಾಗದ ಮುಖಂಡರಾದಂತಹ ನಮ್ಮ ಗೆಳೆಯರಾದಂತಹ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆದಂತಹ ಎಂ ಚಂದ್ರ ಅವರು ಒಂದೆರಡು ಮಾತಾಡಬೇಕು ಅಂತ ಹೇಳ್ತೀವಿ. ನಮ್ಮ ಈ ಒಂದು ಕಾರ್ಯಕ್ರಮ ಯಾವಾಗಲೂ ಸಹ ಯಾರು ಸಹ ಬೆನ್ನೆಯಿಂದ ಕೆಲಸ ಮಾಡಿದ್ರು ನಮ್ಮ ಹಿಂದೆ ಇರ್ತಾರೆ. ಅಂತೂ ನಮ್ಮ ಆಟೋ ವೃಂದದವರು ಶ್ರಮವಹಿಸಿ ಹಗಲು ರಾತ್ರಿ ಇಲ್ಲಿ ಏನು ಈ ಕಾರ್ಯಕ್ರಮ ನಿರೂಪಣೆ ಆಗ್ತಾ ಇದೆ, ಪ್ರತಿಯೊಂದಕ್ಕೂ ಸಹ ಬೆನ್ನಿಂದ ನಿಂತಿರುವಂತ ಸಹೋದರಿಗಳು ಸುಮಾರು ಜನ ಹಿರಿಯ ನಾಗರಿಕರು ಇದ್ದಾರೆ. ಸೊ ಜೊತೆಗೆ ನಮ್ಮ ಸ್ನೇಹಿತ ಬಳಗ ಇದೆ, ಅವರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಏನೇ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ಸಹ ನಮ್ಮ ಅಭಯಸ್ಥ ಇದ್ದೇ ಇರುತ್ತೆ, ನಮ್ಮಿಂದ ಸಹಾಯ ಇರುತ್ತೆ. ಅವರು ಮುಂಚೂಣಿ ಬರಬೇಕು, ಯಾಕೆಂದ್ರೆ ನಾವುಗಳಲ್ಲ, ನೀವು ನಮಗೆ ಸಹಕಾರ ಕೊಟ್ಟಿರೋ, ನೀವು ಮುಂದೆ ಬಂದು ನಮಗೆ ಮಾತಾಡಬೇಕು. ನಿಮ್ಮ ಏನಾದರೂ ಸವಲತ್ತುಗಳೇನಾದ್ರು ಇದ್ರೆ ನಮಗೆ ಹೇಳಿದ್ರೆ ಅದನ್ನು ನಾವು ಸಾಧ್ಯವಾದಷ್ಟು ನಿಭಾಯಿಸುವಂತ ಒಂದು ಮನಸ್ಥಿತಿ ನಾವು ಕೊಡೋಕೆ ಅನುಕೂಲ ಆಗ್ತದೆ. ದಯಮಾಡಿ ಬರಬೇಕು, ಯಾಕೆಂದ್ರೆ ನಾವುಗಳಲ್ಲ, ನೀವುಗಳ ನಮ್ಮ ಬೆನ್ನಿಂದ ಕೆಲಸ ಮಾಡ್ತಾ ಇದ್ರು. ನಿಮ್ಗೆ ಇಲ್ಲಿ ಅನುಕೂಲ ಆಗ್ಬೇಕಾದ್ರೆ ಏನಾದ್ರು ಒಂದು ಸಹಾಯಗಳಿದೆ, ಅದನ್ನ ಪ್ರಸ್ತಾಪ ಮಾಡ್ಬೇಕಾದ್ರೆ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈಗ ಮುಖಂಡರಾದಂತಹ ಚನ್ನಪ್ಪನವರು ಎರಡು ಮಾತಾಡಬೇಕು ಅಂತ ಹೇಳಿ. ನೆರೆದಿರೋಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಹಾಗೂ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾನು ಪ್ರತಿಯೊಂದು ನೋಡ್ತಾ ಇರ್ತೀನಿ, ನಮ್ಮ ಆಟೋ ಚಾಲಕರು ಎಲ್ಲ ಆತ್ಮೀಯರೇ, ಎಲ್ಲ ನಾವು ಪಕ್ಕದಲ್ಲೇ ಎಲ್ಲ ಆತ್ಮೀಯರೇ ನಮಗೆ. ಹಾಗಾಗಿ ಎಲ್ಲ ತುಂಬ ಶ್ರದ್ಧೆಯಿಂದ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ, ತುಂಬ ಖುಷಿ ಆಗುತ್ತೆ. ಬರೀ ನವಂಬರ್ಗೆ ಸೀಮಿತ ಇಟ್ಕೊಬೇಡಿ, ಕನ್ನಡನ ವರ್ಷ ಪೂರ ಕನ್ನಡ ಬಳಸೋಕ್ಕೆ ಎಲ್ಲ ಪ್ರಯತ್ನ ಮಾಡಿ ಅಂತೇಳಿ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಗಿರಿಗೌಡರು, ಸನ್ಮಾನ್ಯ ಗಿರಿಗೌಡರು ಹಿರಿಯ ವೈದ್ಯಾಧಿಕಾರಿಗಳು ನಿವೃತ್ತ, ಅವೆರಡು ಮಾತಾಡೋದು. 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಕನ್ನಡ ಕನ್ನಡ ವಾರ್ಷಿಕೋತ್ಸವವನ್ನು, ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಕ್ಕಂಥ ಆಟೋ ಚಾಲಕರು ಮತ್ತು ನಮ್ಮ ಗುರುಪ್ರಸಾದ್ ಅವರು, ಪ್ರಸಾದ್ ಹಳದವರು, ನಮ್ಮ ಹಿರಿಯರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಬೆಳಗ್ಗೆಯಿಂದ ಎಲ್ಕ ಫೋನ್ ಮಾಡಿ ಕಾವೇರಿ ನಗರದಲ್ಲಿ ಸಹ ನೀವು ಬರಬೇಕು ಕನ್ನಡ ರಾಜ್ಯೋತ್ಸವದೇ ಇವತ್ತು ಬಸವೇಶ್ವರ ವೃತ್ತದಲ್ಲಿ ಅಂತ ಎಲ್ಕ ಇಂಟಿಮೇಷನ್ ಮಾಡಿ ಎಲ್ಕ ಕರೆದಿದ್ದಾರೆ. ಎಲ್ಲ ನಾವು ಭಾಗಿಯಾಗ್ತಾ ಇದ್ವಿ. ಬಟ್ ಗುರು ಪ್ರಸಾದ್ ಅವರು ಇವತ್ತು ನಮ್ಮ MLA ಬರೋದಕ್ಕೆ ಆಯೋಜನೆ ಮಾಡಿದರು, ಕಾರಣಾಂತರಗಳಿಂದ ಅವರು ಬರೋಕ್ಕಾಗಲಿಲ್ಲ. ಅವ್ರು ಬಂದಿದ್ದರೆ ನಮ್ಮ ಬೇಕಾದಷ್ಟು ಕುಂದುಕೊರತೆಗಳನ್ನ ಕಾವೇರಿ ನಗರದ್ದು ಮತ್ತು ಇರ್ಬೋದಾಯಿತು. ಇಲ್ಲಿ ಹೊಸಳ್ಳಿವರೆಗೂ ರಸ್ತೆ ಮಾಡಿದ್ರು. ಇಲ್ಲಿ ಏಕ ಬರೋದಕ್ಕೆ ಇದು ಟ್ರಾಫಿಕ್ ತುಂಬ ಆಗಿದೆ. ಎಲ್ಲಿ ಬರೀ ಕುಳಿತರೆ ಇವತ್ತು 2 ವೀಲರ್ಸ್ ಬರಬೇಕಾದ್ರೆ ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಮನೆ ಕಾರ್ ಬರ್ತಾ ಇದೆ, ಇಲ್ಲಿ ಒಂದು ವಿದ್ಯೆವರ ಈ ಥರವೆಲ್ಲ ಹೇಳ್ಬೇಕಾಯ್ತು, ಅದು ಬರಲಿಲ್ಲ. ಮತ್ತೊಂದು ಅವಕಾಶವನ್ನು ಕಲ್ಪಿಸಿ ಅವ್ರಿಗೆ ಹೇಳೋಣ. ಮತ್ತು ಆಟೋ ಚಾಲಕರು ಮತ್ತು ಗುರುಪ್ರಸಾದ್ ಮತ್ತು ನಮ್ಮ ನಾಗರಿಕರು ಕಾವೇರಿ ನಗರ, ಹೊಸಳ್ಳಿ ಮತ್ತು ಶ್ರೀರಾಮನಗರ ಎಲ್ಲರೂ ಭಾಳ ಒಗ್ಗಟ್ಟಾಗಿ ಮಾಡಿ, ಇದೊಂದೇ ಅಲ್ಲ, ಬಸವ ಗಣೇಶ ದಿನಾಚರಣೆ ಮತ್ತು ಜಗಜ್ಯೋತಿ ಬಸವಣ್ಣವರ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ ನವೆಂಬರ್ಗೆ ಮಾತ್ರ ಮಾಡೋದಲ್ಲ, ಪ್ರತಿದಿನವೂ ನಾವು ಕನ್ನಡ ಬಗ್ಗೆ ಅಭಿಮಾನ ಹುಟ್ಟಿ ಪ್ರತಿಯೊಬ್ಬರು ಸಹಕಾರ ಮಾಡಬೇಕು. ಅವ್ರು ಹೇಳುವಾಗೆ ಹೇಳ್ದಂಗೆ ಮೊದಲು ಮುಂಚೂಣಿ ಇರ್ತಕ್ಕಂಥದ್ದು ಆಟೋ ಚಾಲಕರು. ಯಾವಾಗಲೂ ಆಟೋ ಚಾಲಕರಿಗೆ ನಾವು ಶುಭಾಶಯ ಹೇಳಬೇಕು. ಮತ್ತೊಮ್ಮೆ ಇಡೀ ನಾಗರಿಕರಿಗೆ ಶುಭಾಶಯ ಹೇಳಿ ನನ್ನ ಪುಟ್ಟ ಮಾತನ್ನು ಮುಗಿಸ್ಕೊಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ ಕುಶಾಲನಗರ. ಬೇಲೂರು ತಾಲೂಕಿನ ಉಪನೋಂದಣಾ ಕಚೇರಿಯಲ್ಲಿ ಸ್ಥಳದ ಕೊರತೆ ಇದ್ದು ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇಲೂರಿನ ಉಪನೋಂದಣಿ ಅಧಿಕಾರಿಗಳ ಕಚೇರಿ ಕಿರಿದಾಗಿದ್ದು ನೋಂದಣಿಗೆ ಬರುವ ಸಾರ್ವಜನಿಕರು ಹಿಂಸೆ ಅನುಭವಿಸುವಂತಾಗಿದೆ. ಬಸ್ ನಿಲ್ದಾಣದ ಹಳೆ ತಹಶೀಲ್ದಾರ್ ಕಚೇರಿಯಲ್ಲಿ ಇದ್ದ ಉಪನೋಂದಣಿ ಅಧಿಕಾರಿಗಳ ಕಚೇರಿಯನ್ನು ಮಿನಿ ವಿಧಾನಸೌಧ ನಿರ್ಮಾಣದ ನಂತರದಲ್ಲಿ ಸ್ಥಳಾಂತರಿಸಲಾಗಿದೆ.
ಆದರೆ ಮಿನಿ ವಿಧಾನಸೌಧದ ಕಟ್ಟಡದ ಕಿರಿದಾದ ಕೊಠಡಿಯಲ್ಲಿ ಕಚೇರಿ ಇರುವುದರಿಂದ ಆಸ್ತಿ ಇನ್ನಿತರ ನೋಂದಣಿಗೆ ಬರುವ ಸಾರ್ವಜನಿಕರಿಗೆ ಸಮರ್ಪಕ ವ್ಯವಸ್ಥೆ ಇಲ್ಲದೆ ಲೋಕಲ್ನಲ್ಲಿ ನೋಂದಣಿ ಮಾಡಿಸುವಂತ ಸ್ಥಿತಿ ಬಂದಿದೆ. ವೃದ್ಧರು, ಮಹಿಳೆಯರು ಕುಳಿತುಕೊಳ್ಳಲು ಸರಿಯಾದ ವ್ಯವಸ್ಥೆ ಇಲ್ಲ. ಒತ್ತಡದ ನಡುವೆ ನೂಕುನುಗ್ಗಿಲಿನಲ್ಲಿ ನಿಂತು ನೋಂದಣಿ ಮಾಡಿಸುವ ಹೀನಾಯ ಸ್ಥಿತಿ ಇಲ್ಲಿದೆ. ಕೆಲವೊಮ್ಮೆ ಕುಳಿತುಕೊಳ್ಳಲು ಸ್ಥಳವಿಲ್ಲದೆ ಮಿನಿ ವಿಧಾನಸೌಧಕ್ಕೆ ಅಳವಡಿಸಿರುವ ಸೋಲಾರ್ ಪ್ಲೇಟ್ಗಳ ಕೆಳಗಡೆ ಕುಳಿತುಕೊಳ್ಳುವ ಹೀನಾಯ ಸ್ಥಿತಿ ಇಲ್ಲಿಯದಾಗಿದೆ. ಮಿನಿ ವಿಧಾನಸೌಧದ ಹಿಂಭಾಗ ಎಕರೆಗಟ್ಟಲೆ ಸ್ಥಳವಿದ್ದು ಅಲ್ಲಿ ಉಪ ನೋಂದಣಾಧಿಕಾರಿಗಳ ಕಚೇರಿಗೆ ಕನಿಷ್ಠ 40-60 ಅಳತೆಯಲ್ಲಿ ಸ್ಥಳ ಕೊಟ್ಟಲ್ಲಿ ಕಟ್ಟಡ ನಿರ್ಮಿಸಿಕೊಳ್ಳುವ ಆಲೋಚನೆ ನೋಂದಣಾಧಿಕಾರಿ ಕಚೇರಿಯ ಹಿರಿಯ ಅಧಿಕಾರಿಗಳ ಆಲೋಚನೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿರುವ ವ್ಯವಸ್ಥೆಯನ್ನು ಸರಿಪಡಿಸಬೇಕಾದ ಅಗತ್ಯವಿದೆ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ಯ ಅರಸು, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದಲ್ಲಿ ಹನುಮ ಜಯಂತಿ ಅಂಗವಾಗಿ ನಡೆದ ದಶಮಂಟಪಗಳ ಉತ್ಸವ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆಯಿತು. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಶ್ರೀರಾಮಾಂಜನೇಯ ಸ್ವಾಮಿಯ ಹನುಮ ಜಯಂತಿ ನಡೆಯಿತು. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಆಂಜನೇಯ ದೇವಾಲಯದಲ್ಲಿ ಹನುಮ ಜಯಂತಿಯ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಅಶ್ವಿನಿ ಕಿಶೋರ್, ಹೆಬ್ಬಾಲೆ.